ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದೀರಿ ಅಂತ ನಾನು ಕೂಡ ಆರಾಮದೀನಿ. ಎದ್ದು ಲಾಗ್ ಚಲ್ ಮಾಡಿ. ನಮ್ಮ ಮನೆ ಕಸ ಇಲ್ಲ, ಅಂಗಳ ಕಸ ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ಎದ್ದೀನಿ ಮಾರಿ ತಕ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡಿದ್ರಾತು. ವೀಡಿಯೋ ಎದ್ದುಗಣ್ಣೆ ಚಲೋ ಮಾಡಿದ್ರಾತಂತ ನಾನೇ ವಿಶ್ ಮಾಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ ಚಲೋ ಮಾಡಿದ್ರಾತಂತ ಚಲೋ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಇವತ್ತು ಶನಿವಾರ, ಶನಿ ದೇವರ ವಾರ ದಿನ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ನಿನ್ನೆ ಒಂದು ಹೊಸ ಚಾನಲ್ ತೆಗೆದಿದ್ದೆ ಸ್ನೇಹಿತರೆ. ಅದು 30,000 ಅಂತ ಬರುತ್ತೆ ನೋಡಿ. ಜಲ್ದಿ ಆಲಿ ಸ್ನೇಹಿತರೆ. ಅಷ್ಟು 30,000 30 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ತುಂಬಾ ಖುಷಿ ಆಕೈತೈತೆ ನೋಡಿ. ನಿನ್ನೆ 7 ಗಂಟೆಗೆ ವೀಡಿಯೋ ಹಾಕಿದೆ. ನಿನ್ನೆ ಚಾನಲ್ ತಕ್ಕೊಂಡೆ ಸ್ನೇಹಿತರೆ. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ನೋಡಿ. ಆ ಚಾನಲ್ಗೆ ಯಾರು ವಿಸಿಟ್ ಕೊಟ್ಟಲ್ಲ, ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೊಸ ಅದೇ ಹೆಸರು ರೀ, ID ಬೇರೆ ತಕ್ಕೊಂಡಿ ಸ್ನೇಹಿತರೆ. ಮೊದಲಿಂದು ರೇಖಾ ಅಂಕ್ಲಿ ಅಂತ IDನೂ ಇತ್ತು, ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ ಇತ್ತು. ಅದು ಡಿಲ್ಟ್ ಆಸಕ್ನ ಇದನ್ನು ತಕ್ಕೊಂಡಿ ಸ್ನೇಹಿತರೆ. ಇನ್ನು ಈ ಚಾನಲ್ದಾಗೂ ಡೈಲಿ ಲೈಫ್ ಸ್ಟೈಲು ಅದರಾಗ ಟೈಲರಿಂಗ್ ವಿಡಿಯೋ ಮಾಡ್ಕೊತ ಹೋಗ್ಬೇಕು ಅಂತ ಮಾಡೀನಿ. ಇವಾಗ ಜಲ್ದಿ ಕೆಲಸ ಮಾಡ್ಕೋತೀನಿ ರೀ. 5:30 ಆಗೈತಿ. ಮತ್ತು ಈ ಬಟ್ಟೆ ಗಿರಾಕಿ ಯಾರ ಬಂದ್ರಂದ್ರೆ ಯಾವುದು ಕೆಲಸ ಆಗಲ್ಲ ಸ್ನೇಹಿತರೆ. ಒಂದೇ ಕಡೆ ಆದರೆ ಹೆಂಗಾರ ಆಗುತ್ತೆ. ಈಗ ಯಾರೊಬ್ರು ಬಟ್ಟೆ ಗಿರಾಕಿ ಬಂದ್ಬಿಟ್ರು ಒಂದು ತಾಸು ಸಾಲಿ ಕುಂತ್ಬಿಡೋದು. ಮನೆ ಕೆಲಸ ಐಸಾಗ ಎಲ್ಲ ಒಟ್ಟು ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ನೀನೆಲ್ಲ ಅಲ್ಲೇ ಓದಿರ್ತೀನಿ. ಸಂಜೆನಾಗೂ ಆಲ್ಮೋಸ್ಟ್ ಬಾಂಡೆ ಎಲ್ಲ ಸಂಜೆನ ಡಬ್ಬಕ್ಕೊಂಬಿಟ್ಟು ಸ್ನೇಹಿತರೆ. ಬರೀ ಯಾವ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಡಾಲರ್ ಈ ತಿಂಗಳ ಕಂಪ್ಲೀಟ್ ಮಾಡಿದ್ರೆ ಮುಂದಿನ ತಿಂಗಳು ಪೇಮೆಂಟ್ ಬರೋ ಚಾನ್ಸ್ ಐತೆ. ನೀವು 2 ವಿಡಿಯೋ ಹಾಕ್ತೀನಿ, ಸಪೋರ್ಟ್ ಮಾಡಿ. 2 ವಿಡಿಯೋ ಹಾಕಿದಂದ್ರೆ ಆಗುತ್ತೆ ಸ್ನೇಹಿತರೆ. ಇಲ್ಲಿಕ್ಕಂದ್ರೆ ಇನ್ನೂ 2 ತಿಂಗಳು ಹೋಗುತ್ತೆ. ಈ ತಿಂಗಳ ಮುಂದಿನ ತಿಂಗಳ 3ನೇ ತಿಂಗಳು ಪೇಮೆಂಟ್ ಬರುತ್ತೆ. ನಾ ಆದಷ್ಟು ಮುಂದಿನ ತಿಂಗಳು ಪೇಮೆಂಟ್ ತೊಗೋಬೇಕಂತ ನಾ ಮಾಡೀನಿ. ಈ ತಿಂಗಳ 22ಕ್ಕೆ ಶ್ರಾವಣ ಬರ್ತಡೇ ನೋಡಿ ಸ್ನೇಹಿತರೆ. ಖುಷಿಯಾಗಿ ತಗೊಂಡು ಬರ್ತಡೇ ಸೆಲೆಬ್ರೇಟ್ ಮಾಡಬೇಕು. ಅದಿಟ್ಟು ಎಲ್ಲ ಒಟ್ಟು ವೀಡಿಯೋಗಳು ನಿಮ್ಮ ಕಂಟಿನ್ಯೂ ವೀಡಿಯೋಗಳು ಬರ್ತಿರ್ತಾವೆ, ನೋಡ್ತಿರ್ತೀರಿ, ಸಪೋರ್ಟು ಮಾಡ್ತಿರ್ತೀರಿ. 2 ದಿನ ಆಯ್ತು ವ್ಯೂಸ್ ಯಾಕೋ ಕಮ್ಮಾಗಿರೋ ಸ್ನೇಹಿತರೆ. ಆಗ್ರಿ ಹಂಗೆ ಕಮ್ಮು ಹೆಚ್ಚು ಇರೋದೆ. ಎಲ್ಲ ಲಾಭನೇ ಬೇಕು, ಲುಕ್ಷನ್ ಬೇಡ ಅಂದ್ರೆ ನಡೆಯೋಲ್ಲ ಸ್ನೇಹಿತರೆ. ಈ ಹೆಂಗೆ ಬಟ್ಟೆ ವ್ಯಾಪಾರನೇ ಲಾಭ ಲುಕ್ಷನ್ ಹೆಂಗೆ ಬರುತ್ತೆ. ಇದು ಯೂಟ್ಯೂಬ್ ಅಂದಮ್ಯಾಗ ವ್ಯೂಸ್ ಕಮ್ಮಿ ಜಾಸ್ತಿ ಬರತ್ತಾವು ಹೋಗ್ತಾವೆ. ಅದ್ರ ಬಗ್ಗೆ ತಲೆ ಕೆಡಿಸೋಬಾರ್ದು. ನಾವು ಇದ್ರ ಬಗ್ಗೆ ಗಮನ ಕೊಡ್ಬೇಕಂದ್ರೆ ವಿಡಿಯೋ ಹಾಕೋದು ಕೈ ಬಿಡೋದು, ಪಬ್ಲಿಕ್ ಮಾಡಿ ಬಿಟ್ಬಿಡೋದು ಸ್ನೇಹಿತರೆ. ವಿಡಿಯೋ ಹಾಕೋ ಕಡೆ ಅಷ್ಟೇ ಗಮನ ಕೊಡಬೇಕು. ವ್ಯೂಸ್ ಒಂದ್ಸಲ ಬರ್ತಿರ್ತಾವೆ, ಒಂದ್ಸಲ ಓದ್ತಿರ್ತಾವೆ. ಒಬ್ರೊಬ್ರು ಏನು ಮಾಡಿಬಿಡ್ತಾರೆ, ವ್ಯೂಸೇ ಬರಲಂತೆ ವಿಡಿಯೋ ಹಾಕೋದೇ ಸ್ಟಾಪ್ ಮಾಡಿಬಿಡ್ತಾರೆ. ಆ ಥರ ಯಾರೂ ಮಾಡಬೇಡ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಬರೀ 6:45 ಆಗಿ ಬಂತು. ನನ್ನ ಅಂಗಳ ಕಸ ಗುಡಿಸಿ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ಯಾವಾಗ ಕಂಟಿನ್ಯೂ ಮಾಡೋದಾಗತ್ತ ಮಾಡ್ತೀವಿ ಸ್ನೇಹಿತರೆ. ನೋಡಿ 8:30 ಟೈಮು. ನಾನು ಎಲ್ಲ ಅಂಗಳ ಕಸ ಗುಡ್ಸೀನಿ, ರಂಗೋಲಿ ಹಾಕೀನಿ, ಮನೆಯೆಲ್ಲ ಕ್ಲೀನಾಗಿ ಮಾಡೀನಿ. ಎಲ್ಲಿ ಹೊಂಟಿಯಪ್ಪ? ಹಾಯ್ ಮಾಡಪ್ಪ. ಬಿದ್ದಿ ನೋಡು, ಹುಷಾರು ನೋಡು ಅಪ್ಪ. ನಾನು ಕೆಲಸ ಐತಿ, ಟೈಮ್ 8:30 ಐತಿ. 9ಕ್ಕೆ ಹೋಗ್ತಾಳ ನೋಡಿ. ಎಲ್ಲ ಕ್ಲೀನಾಗೈತಿ. ಒಂದಕ್ಕೇನೋ ನಾವು ಕೈ ಹಿಡ್ಕೊಂಡು ಕೂತೀವಿ ಅಂದ್ರೆ ಟೈಮ್ ಆಗಿದೆ ಗೊತ್ತಾಗಲ್ಲ ನೋಡಿ ಸ್ನೇಹಿತರೆ. ಅವ ಸೈಕಲ್ ಹೊಡ್ಯಾಕತ್ತಾನಂತ ನೋಡ್ರಿ. ಹಾಯ್ ಮಾಡು, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಉಪ್ಪ ಕೊಟ್ಟು ನೋಡಿ ತಗೋರಪ್ಪ. ಸೈಕಲ್ ಹತ್ತು ಬಿದ್ದಿರೋ ಹುಷಾರು ಆಪು. ಎಲ್ಲ ಕ್ಲೀನಾಗೈತೆ ನೋಡಿ. ಅಮ್ಮ ಜಾಕ ಮಾಡಿ 8:30 ಟೈಮ್. 9ಕ್ಕೆ ಹೋಗ್ಬೇಕು ನೋಡ್ರಿ. ಇಲ್ಲಿ ಹೆಸ್ರು ಕಾಳು ಹುರಿದು ಕುದಿಯಾಕೀನಿ. ಪಲ್ಯಕ್ಕ ಈಗ ಬಟಕ್ಕೆ ಉಳ್ಳಾಗಡ್ಡಿ ಒಳಕೊಂದು ಹೆಸ್ರು ಕಾಳು ಒಗ್ಗರಣೆ ಹಾಕಿ ರೊಟ್ಟಿ ಮಾಡ್ತೀವಿ ಸ್ನೇಹಿತರೆ. ಟೈಮು ಭಾಳ ಆಗೈತಿ. ನಾವು ಒಂದು ಏನೋ ಕೆಲಸ ಹಿಡ್ಕೊಂಡು ಕೂತೀವಿ ಅಂದ್ರೆ ಅದೇ ಕೆಲಸ ಇದಾಗುತ್ತೆ ನೋಡಿ. ಬ್ರಷ್ ಮಾಡ್ಬಾವಿ. ಹಿಂದಿಂದೂ ಒಂದಿಷ್ಟು ಆಲ್ಮೋಸ್ಟ್ ಬಟ್ಟೆ ಮಾಡಿ ಚಾಕೀನಿ ರೀ. ಇನ್ನೂ ಒಂದಿಷ್ಟು ಆರ್ಲಾರು ಇಟ್ಟೀನಿ. ಇನ್ನು 2 ದಿನದ ಬಟ್ಟೆ ಇದ್ವಲ್ಲ, ಹಿಂದಿನ ಕಸ ಹುಡ್ಬೇಕು. ಈಗ ಹುಡ್ತೀನಿ ರೀ. ದಿನ ಹುಡುಗ್ರು ದಿನ ಬೀಳ್ತಾ ಕಟ್ಟಿ ಕಸ ಹುಡ್ಕೊಂಡಿನಿ. ಎಲ್ಲರೂ ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ. ಮತ್ತು ಮುತ್ಯಾರು ಬೈದ್ರಿ. ಐನೇರು ಮುತ್ಯಾರು ಎಷ್ಟು ದಿನ ಆಗಿದ್ದು ಬೈದಿಲ್ಲ, ಹೌದಿಲ್ಲ ಬೈ? ಇವತ್ತು ಬೈದ್ರಿ. ಮತ್ತು ಮುತ್ಯಾರಿಗೆ ಇಟ್ಟು ನೀಡಿದ್ದು ಐನೇರು ಪಾದ ಹಾಕ್ಬೇಕು ರೀ ಮನೆ ಒಳಗೆ. ಭಾಳ ಒಳ್ಳೆಯದು ಸ್ನೇಹಿತರೆ. ಖುಷಿ ಆಯ್ತು ನನಗೆ. ಯಾಕೆ ಮುತ್ಯ ಬಂದಿಲ್ಲಲ್ಲ ಅಂತೆ. ಆ ಮಗಳು ಸರಿ ಅಂತೇಳಿ ನಿನ್ನ ಮಗಳು ಕೊಡ್ತೀನೋ ನಿನ್ನ ಮಗಳು ಕೊಡ್ತೀನಿ ಬಂದೇ ಬರ್ತಾರೆ ಅಂಥೇಳಿ ಅಂದೆ. ಇಲ್ಲವ ಬರ್ತೀನಿ. ಅವ್ರಿಗೂ ವಯಸ್ಸು ಕಮ್ಮಿ ಆಗೈತೆ ಸ್ನೇಹಿತರೆ. ಆರಾಮ ತಪ್ಪೋದಲ್ಲ, ಹಿಂಗಾಗಿ ಬಂದಿಲ್ಲವ ಅಂತಂದರು. ಐನೇರು ಬಂದು ಡೈಲಿ ಪಾದ ಹಾಕ್ಬೇಕು ರೀ. ಅದು ಭಾಳ ಒಳ್ಳೇದು ನೋಡಿ ಸ್ನೇಹಿತರೆ. ನಮ್ಮ ಮನೆ ದೇವ್ರ ಗುರುಗಳು ತವ್ರ ಮನೆಯಲ್ಲಿ ದಿನ ಬರ್ತಾರೆ ನೋಡಿ ಇಟ್ಟು ಇಳ್ಸೋನಕ್ಕ. ಒಂದಿನ ಬಿಡಲ್ಲ. ಬ್ಯಾ ಮಾಡ್ಕೊಂಡಿಲ್ಲ ಹೇಳಕತ್ತೀನಲ್ಲ ಹೋಗ್ಬೇಡಪ್ಪ ಅಂತೇಳಿ. ಬ್ಯಾನೇ ಆಗಿಲ್ಲ ನನಗೆ, ಒಟ್ಟು ಬ್ಯಾನೇ ಆಗಿಲ್ಲ ಅಂತ ನೋಡ್ರಿ. ಬೈತಾ ಅಂತೇಳಿ ಇವತ್ತು ಆಲ್ಮೋಸ್ಟ್ ಒಂದಿಷ್ಟು ಇನ್ನಷ್ಟು ಪ್ಯಾಕಿಂಗ್ ಮಾಡೋದವು. ಪ್ಯಾಕಿಂಗ್ ಮಾಡಿ ಸೋಮವಾರ ಒಟ್ಟು ಕಳಿಸ್ಬೇಕು ಸ್ನೇಹಿತರೆ.
ಬರೀ ಮತ್ತು ರೊಟ್ಟಿ ಮಾಡಾಗ ಶಿಸ್ತಿ ನೋಡಿರೋ ಪಲ್ಯ ಮಾಡಿ ನೋಡಿ ಅವು ಯಾಕೆ ನಿಂದಿರ್ತೀವಿ ಅರ ತಾಸನ ಜಾಕ ಊಟ ಆಗ್ಬೇಕಿಂದು ನೋಡಿ ಸ್ನೇಹಿತರೆ ರೊಟ್ಟಿ ಆಯಿತು ಪಲ್ಯನೂ ಆಯಿತು ಶ್ರಾವಣಿನೂ ಸ್ಕೂಲ್ಗೆ ಹೋದು ರೊಟ್ಟಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದೆ ಆಗಲಿಲ್ಲ ರೀ ಒಮ್ಮೊಮ್ಮೆ ಹೇಳ್ತೀವಿ ಆದ್ರೆ ಮಾಡೋದಾಗಲ್ಲ ನೋಡಿ ಯಾಕಂದ್ರೆ ಟೈಮು ಸಂದರ್ಭ ಏನು ಬರ್ತಾ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಿಟ್ಟು ಹಾಕ್ಸೊಬಂದಿನಿ ಜಿಗಿನೇ ಇಲ್ಲರಿ ಏನು ಮಾಡ್ಬೇಕು ನೋಡಿ ಜಿಗಿ ಇಲ್ಲ ಸುಮ್ಮಂಗೆ ಮೆತ್ತ ಬಡ್ದೀನಿ ರೀ ಉಣ್ಣಾಕೆ ಈಗೇನು ಬಿಸಿ ಬಿಸಿ ಓದ್ತಾವೆ ಅದರ ಬ್ಯಾಸಿಗೆ ದಿನಕ್ಕೆ ಮೆತ್ತಗಾದ್ರೆ ಓದ್ತಾವ್ರಿ ಈಗ ಬರೀ ನೀರು ಕುಡಿಸಿ ಊಟನ ಹೋಗಲ್ಲ ಸ್ನೇಹಿತರೆ ಇನ್ನು ಶ್ರಾವಣನ ಜಾಕ ಮಾಡ್ಬೇಕ್ರಿ ಟೈಮನ್ನು ಭಾಳ ಆಗೈತಿ ಹೆಸ್ರು ಕಾಳು ಪಲ್ಯ ಮಾಡಿ ಸಂಜೆಗೆ ಸ್ವಲ್ಪ ಹೋಯ್ತು ಇದನ್ನ ಸಾರು ಮಾಡ್ಬೇಕಂತ ಬಿಟ್ಟೀನಿ ರೀ ಒಂದು ಮೊಸರು ಪ್ಯಾಕೆಟ್ ತೊಗೋಬೇಕ್ರಿ ಇನ್ನು ಬ್ಯಾಸಿಗೆ ಬಿಸಿಲು ಒಬ್ರಿಗೆ ಅರ್ಧ ಲೀಟ್ರ್ ಹಾಲು ಎಳೀನಿ ರೀ ಬ್ಯಾಸಿಯಾಗ ಒಂದು ತಂಪಿ ಉಣ್ಬೇಕಂತೇಳಿ ಗ್ಯಾಸ್ ಕಟ್ಟಿನಿ ಎಲ್ಲ ಕ್ಲೀನ್ ಮಾಡೀನಿ ಗ್ಯಾಸಿನ ಮೇಲೆ ರೊಟ್ಟಿ ಬಡ್ದೀನಿ ರೀ ಒಟ್ಟು ಕಸ ತುಂಬಿಟ್ಟಿನಿ ಶ್ರಾವಣ ಚಳಿ ಬರ್ಬಾ ಹೋಗಾಕ್ತೇನಲ್ರಿ ಇಷ್ಟು ಬಾಂಡೆ ಅದಾವು ಇನ್ನೂ ಇಷ್ಟು ಬಾಂಡೆ ಅದಾವ ಶ್ರಾವಣ ಹಿಂದೆ ಸಾಬೂನು ಮುರಿದು ಹಾಕೋದು ಈ ಕೆಲಸ ಎಬ್ಸ ನೋಡ್ಯಾವ ಅಲ್ಲಿ ಮತ್ತು ಉರಿ ಹಚ್ಚಿದೀನಿ ರೀ ಶ್ರಾವಣಿ ಹೋಗಿಂದ ಮತ್ತು ಉರಿ ಹಚ್ಚಿ ನಮ್ಮ ಶ್ರಾವಣಿಗೆ ನನಗೆ ಜಾಗಕ್ಕೆ ಬೇಕಲ್ಲ ಸ್ನೇಹಿತರೆ ಮತ್ತಿಷ್ಟು ನೀರು ಹಾಕಿ ಮುಚ್ಚಿ ನೋಡಿ ನೋಡಿ ಸಾಬೂನು ಆಟ ಆಡಕತ್ತಾನ ಬರ್ರಿ ಇವನ್ನ ಜಾಕ ಮಾಡಿಸಿ ಸ್ಕೂಲಿಗೆ ಶಾಲೆ ಕಳಿಸಿ ಮತ್ತು ನಾನು ಕೂಡ ಜಾಕ ಮಾಡಿ ಮಸ್ತ್ ಇರ್ತೀನಿ ರೀ 9:30 ಟೈಮು ಇಲ್ಲೇನೋ ಮಾರಕ್ಕೆ ಬಂದಾವು ನೋಡಿ ಟೈಮು 12:30 ಆಯ್ತು ರೀ ನಾನು ಒಂದು ಆರ್ಡರ್ ಇತ್ತು 4 ಸೀರೆ ಒಬ್ಬರೇ ಆರ್ಡರ್ ಕೊಡೋದಿತ್ತು ಅವೆಲ್ಲ ಆರ್ಡರ್ ತೊಗೊಂಡಿನಿ ರೀ ಅವ್ರು ಕೇಳ್ತೀನಿ ಅಂತ ಏನು ನಾ ಫುಲ್ ತೊಗೊಂಡಿಲ್ಲ ಸೀರೆ ಹಿಂಗೆ ನಮ್ಮ ಕಡೆಯದ್ದು ಡ್ಯಾಮೇಜ್ ಆಗ್ಯವ್ರಿ ಅಂದೆ ಬೇರೆ ತರಿಸ್ಕೊಡ್ರಿ ಅಂತಂದರು ಅದೇ ಮೊದಲು ಅಮೌಂಟ್ ಹಾಕ್ಬೇಕ್ರಿ ನೀವು ಹಂಗಂತ ತರಿಸ್ತೀನಿ ಅಂದೆ ಆಯ್ತು ರೀ ಅಕ್ಕ ಹಾಕ್ತೀನಿ ತರಿಸ್ರಿ ಅಂತಂದರು ನಾನು ಕೂಡ ಅಲ್ಲಿ ಫೋನ್ ಹಚ್ಚಿದೆ 4 ಪೀಸ್ ಕಳ್ಸೋಕ್ಕಾಗಲ್ಲ ಅಂತ ಅನ್ನಕತ್ತಾರೆ ಅವರು ಓಪ ಶ್ರಾವಣ್ ಸಾಲಿ ಅಂತ ಬಂದು ನೋಡಿ ಏ ಅಪ್ಪಾಜಿ ಬಾಪು ಇಲ್ಲ ಬಾ ಅಪ್ಪಾಜಿ ಇಲ್ಲ ಅಲ್ಲ ನೀ ಬಿಸಿಲ ಸಾಯ್ದಲ್ಲ ರೋಬಿನ ಇದಕ್ಕೆ ನಳ್ಳಿ ಹುಡ್ಕೊಂಡ್ರೆ ಅಲ್ಲೇ ನಡಿ ಸಾಲಿ ಬಿಟ್ಟು ಹಾಂ ಬಿಸಿಲು ಭಾಳ ಐತೆ ನಾನು ಊಟ ಜಲ್ಲಿ ಬಿಟ್ಟೈತಿಲ್ಲ ನೀ ಅಲ್ಲೇ ಇದ್ದಿ ಏನು ಹಾಕಿದ ಊಟ ಹಾಂ ಏನು ಮಾಡಿದ್ರು ಅಡುಗೆ ಎಷ್ಟು ಲೇಟ್ ಆಗ್ಯಾನ ಅದಿ ಉಂಡಿಲ್ಲ ಹಾಯ್ ಮಾ ಓ ಲಡ್ದು ಹೇಳಿ ಹಾಂ ಹಾಯ್ ಮಾಡ್ರಿ ಇಬ್ರು ಅಕ್ಕ ತಮ್ಮ ಹಾಯ್ ಮಾಡಲ್ಲ ಕೆಂಪು ಹಾಯ್ ಮಾಡ್ರಿ ನಿಮ್ಮ ಅವ್ನು ನೋಡ್ತಾನೆ ನಾಳೆಗೆ ಇಲ್ಲಪ್ಪ ನೀನು ಹಾಯ್ ಮಾಡಿ ನಿಮ್ಮ ಅಲ್ಲಿವ ಬರ್ತಾನ ಇನ್ನೂ ಒಂದು ಆಗಿಲ್ಲ ಬಂದಿರಲ್ಲ ಸಾಲಿ ಅಂತ ನೋಡಿ ಟೈಮು ಇನ್ನೂ ಒಂದು ಆಗಿಲ್ಲ ಬಂದಾರ ನೋಡಿ ಹುಡ್ರು ಜಲ್ಲಿ ಬಿಟ್ಟಾರೆ ಬ್ಯಾಸಿಗೆ ಬಿಸಿಲು ಸ್ನೇಹಿತರೆ ಜಲ್ಲಿ ಬಿಡ್ತಾರೆ ನೋಡಿ ಅಲ್ಲಿ ಮ್ಯಾಗ ಐತೆ ನಾವು ಗ್ಲಾಸ್ ತಗೋ ಬರ್ರಿ ನಾನು ತಲೆ ಹಿಡ್ಯಾಕತ್ತೈತೆ ಚಹಾ ಮಾಡ್ಕೊಂಡಿನಿ ಚಹಾ ಕುಡಿದು ಮತ್ತು ಬಟ್ಟೆ ಬಾಂಡೆ ಮಾಡಿ ಲಾಗ್ ಚಲೋ ಮಾಡ್ತೀನಿ ರೀ ನಾನು ಒಂದು ಕಡೆ ಹೋಗೋ ಬಂದೈತೆ ನಾಳೆಗೆಲ್ಲ ಮನೆ ಹಾಸಿಗೆ ಎಲ್ಲ ಕ್ಲೀನ್ ಮಾಡ್ಬೇಕು ರೀ ನೋಡಿ ಏನಾಗುತ್ತೆ ಅಲ್ರಿ ಅದೊಂದು ಟೆನ್ಷನ್ ಆಗಿಬಿಟ್ಟೈತಿ ಹೆಂಗಪ್ಪ ತಯಾರಾಗೋದು ಆಮೇಲೆ ದಿಢೀರನೇ ಹೋಗೋ ಬಂದೆ ಸ್ನೇಹಿತರೆ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಎಲ್ಲ ನಾನು ಊರಿಗೆ ಬಂದು ಎಲ್ಲ ಬಟ್ಟೆ ಅವೆಲ್ಲ ಕೈಚೀಲ ಹಂಗೆ ಇಟ್ಟಿನಿ ಅವು ಸಟ್ ಮಾಡ್ಕೋಬೇಕು ಟೀಜ್ರಿ ಅನ್ನಂಗಿಲ್ಲ ಸ್ನೇಹಿತರೆ ಅಷ್ಟು ಇವತ್ತು ಕ್ಲೀನ್ ಮಾಡಬೇಕು ಅಂತ ಮಾಡೀನಿ ಕ್ಲೀನ್ ಮಾಡಿದಾರ ನಿಮಗೂ ಶೇರ್ ಮಾಡಿರ್ತೀನಿ ರೀ ಶ್ರಾವಣಿ ಕೂಡ ಇವತ್ತು ಆಪ್ಡೆ ಎಲ್ಲ ಬರ್ತಾಳ ಚಹಾ ಕುಡಿತಿ ಚಹಾ ಬಿಸ್ಕಿಟ್ ತೊಂಬರ್ಬೇಡ ನೋಡಿರಿ ಶ್ರಾವಣಿ ಕೂಡ ಬಂದ ನಾನು ಕೂಡ ಉಗ್ಸ್ ಹಚ್ಚಾಕತ್ತೀನಿ ಹಂಗೆ ನಾ ಜಾತ್ರೆಗೆ ಹೋಗ್ಕಿಂತ ಮೊದಲ ಹೊಲ್ದು ಒಂದು ತಿಂಗಳು ಆಯ್ತು ನೋಡಿರಿ ಬರಾಬ್ಬರಿ ನಾನು ಜಾತ್ರೆಗೆ ಹೋಗಿ ಅಲ್ಲಿ 10 ಅದೀನಿ ಊರಿಗೆ ಬಂದು ಮತ್ತೆ 10 ಆಯ್ತು ಅವ್ರು ಹೊಲ್ದವ್ರು ಹೊಲ್ದಿ ಲೆಕ್ಕ ಅಂತ ಕೇಳಾಕತ್ತ ಸ್ನೇಹಿತರೆ ಫೋನಿನ ಮ್ಯಾಗ ಫೋನ್ ಬರಾಕತ್ತಾವು ಇವು ಸೂಕ್ಸ್ ಹಾಕಿ ಕೊಟ್ಟನೆ ಅಂದ್ರೆ ಅವ್ರು ರೊಕ್ಕ ಕೊಟ್ಟು ಓದ್ಬಿಡ್ತಾರ ಇಷ್ಟು ಉಕ್ಸ್ ಹಾಕ್ಬೇಕು ನೋಡಿ ಈಗ ಇದು ಒಂದು ಕೈವಲಿಗೆ ಮಾಡ್ಕೊಂಡು ಉಕ್ಸ್ ಹಾಕಾಕತ್ತೀನಿ ಉಕ್ಸ್ ಹಚ್ಚಾಕತ್ತೀನಿ ರೀ ಉಕ್ಸ್ ಹಾಕಾಕತ್ತೀವಿ ಅಂತೀವಿ ನಾವು ಮತ್ತು ನಿಮ್ಗೆ ಅರ್ಥ ಆಗುತ್ತಿಲ್ಲ ಉಕ್ಸ್ ಹಚ್ಚಾಕತ್ತಿ ನೋಡಿ ಸ್ನೇಹಿತರೆ ಉಕ್ಸ್ ಹಚ್ಚಿ ಇನ್ನು ಬಟ್ಟೆ ಬಾಂಡೆ ಅದಾವ್ರಿ ಶ್ರಾವಣಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಐತೆ ನೋಡ್ರಿ 1:30-2 ಗಂಟೆ ಆಗಿತ್ತು ಬಂದು ನೋಡ್ರಿ ಆಕಿ ನಾನು ಆವಾಗನೇ ಕೂತೀನಿ ಶ್ರಾವಣಿ ಬರೋಣ ಇದು ಒಂದಿನ ಉಕ್ಸ್ ಹಾಕಬೇಕು ಇವೆಲ್ಲ ಉಕ್ಸ್ ಹಾಕಿ ಮಡಿಚಿಡಬೇಕು ಎಷ್ಟು ಜಂಪರ್ ಉಕ್ಸ್ ಹಾಕಿದ್ರೆ 1 2 ರೀ ಇದು 3 ಇದು ಕೈವಲಿ ಉಕ್ಸ್ 2 ಮಾಡೀನಿ ಇವು 3 ಉಕ್ಸ್ ಹಚ್ಚೀನಿ ಇದಕ್ಕೂ ಕೈವಲಿ ಉಕ್ಸ್ ಮಾಡ್ಬೇಕು ಇದಕ್ಕೂ ಕೈವಲಿ ಉಕ್ಸ್ ಮಾಡಬೇಕು ಒಟ್ಟು 6 ಜಂಪರ್ ನೋಡಿ 6 ಜಂಪರ್ ಅಂದ್ರೆ ಎಷ್ಟಾಗುತ್ತೆ ಅಮೌಂಟ್ ಅದ್ರದ್ದು ದೀನು 400 ಇದೊಂದು 60 ಸ್ನೇಹಿತರೆ ಇದು ಸಾದಾ ಜಂಪರ್ ರೇಟ್ ಇಲ್ರಿ 400 ಇದು 60 180 ನೋಡಿ
ಅವು 3 ಜಂಪರ್ಗೆ 400 ಆದರೆ ಈ 3 ಜಂಪರ್ಗೆ 180 ರೀ. ರೇಟ್ ಎಷ್ಟು ಕಮ್ಮಿ ಆಯ್ತು ನೋಡಿ ಸ್ನೇಹಿತರೆ. ಹಂಗೆ ಅಲ್ರಿ ಅಷ್ಟು ಡಬಲ್ ರೊಕ್ಕ ಅದು. ನಾ ಅಂಥ ಹೊಲಿದ ಬೇಸ್ಟ್ ಅಸ್ತದ ಬ್ಲೌಸ್ ಹೊಲಿದ, ಯಾಕಂದ್ರೆ ಅವು ಅಮೌಂಟು ಜಾಸ್ತಿ ಆಗುತ್ತೆ. 400 180 ಅವು ಒಂದು ಸ್ವಲ್ಪ ಒಂದೇ ಜಂಪರ್ ಕಾಜಿಗಳು ಇವು ಕೈವಲ್ಗೆ ಕಾಜಿ ಉಕ್ಕು ಹಾಕೋದು, ಕೈವಲ್ಗೆ ಮಾಡೋದು ಅಜ್ಜಿ ಸ್ನೇಹಿತರೆ. ಇದು ಬರ್ರಿ ನಾ ಮತ್ತು ಬಟ್ಟೆ ಸಾಬೂನು ಕೂಡ ಎದ್ದಾಗ ಬಟ್ಟೆ ಬಾಂಡೆ ಮಾಡುವಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ತುಂಬ ಖುಷಿ ಆಗಕತ್ತೈತೆ ನನಗೆ. ನಾಳೆಗೆಲ್ಲ ಮನೆ ತೊಳ್ಕೊಳ್ಳೋದು, ಜಿಡಿ ಹೊಡಿದು, ನಾ ಟೀಜ್ರಿ ಕ್ಲೀನಿಂಗ್ ಮಾಡ್ಬೇಕು ರೀ. ಇವತ್ತು ಅನ್ಕೊಂಡಿದ್ದು ಉಷ್ಟು ಉಕ್ಸ್ ಹಾಕಿ ಟೀಜ್ರಿ ಕ್ಲೀನಿಂಗ್ ಮಾಡ್ಬೇಕಂತ ಮಾಡ್ತೀನಿ ಸ್ನೇಹಿತರೆ. ಮಾಡ್ತೀನಿ ರೀ ಟೀಜ್ರಿ ಕ್ಲೀನಿಂಗು. ನಾಳೆ ಹೆಂಗಾದರೂ ಆಯ್ತಾರ ಐತೆ. ಇಡ್ಲಿ ನೆನಕ್ಬೇಕಂದು ನೆನಕ್ಕೆ ಇಲ್ರಿ. ಟೈಮೂ 4 ಗಂಟೆ ಆಯಿತು ಸ್ನೇಹಿತರೆ. ಇನ್ಮೇಲೆ ಹಾಕಿ ನೆನಿತಾವೆ ಮಾಡ್ತಾವೆ ನೋಡ್ಬೇಕು ರೀ. ಯಾರನ್ನ ಕೇಳಿ ಇಡ್ಲಿ ನೆನಕ್ಬೇಕು ನೆನ್ತೈತೆ. ಉದ್ದಿನ ಬೇಳೆ ಅದು ನೆನೆಹಾಕಿರ ಕೇಳ್ತೀನಿ ರೀ ಅಕ್ಕನ ಕೇಳಿ ನೆನೆಹಾಕ್ತೀನಿ. ಬರೀ ನಾ ಮತ್ತು ಇಷ್ಟು ಉಕ್ಸ್ ಹಚ್ಚಿ ಇವ್ನ ಬ್ಲೌಸು ಎಲ್ಲ ಉಸು ಕಂಪ್ಲೀಟ್ ಮಾಡಿ ಚಿಡಾಗ ಮಾಡಿ ಸಿಗ್ತೀನಿ ರೀ ನಿಮಗೆ. ನೋಡಿರಿ ಫುಲ್ ವಿಡಿಯೋ ನೋಡೋದಿಲ್ಲ ಸ್ನೇಹಿತರೆ, ಕಮೆಂಟ್ ಹಾಕ್ತಾರೆ ಯಾಕೆ ಏನಂದ್ರೆ ನಾನು ಶ್ರೀಶೈಲ ಮಲ್ಲೈ ಪಾನಕ ಮಾಡಿದ್ದು ನೋಡಿರಿ. ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಪಾನಕ ಮಾಡಿದ್ದು ಶ್ರೀಶೈಲ ಮಲ್ಲೈನ ಬಂದು ಭೇಟಿ ಆದ್ನ ಅಂತ ಹೇಳಿದ್ನಲ್ಲ, ಅದನ್ನು ತಮ್ಮನೇಲಿ ಟೈಟಲ್ ಹಾಕಿದ್ದೆ. ಆ ತಮ್ಮನೇ ಟೈಟಲ್ ನೋಡ್ರೆ ಶ್ರೀಶೈಲ ಅಂತ ಅನ್ಬೇಕಿಲ್ರಿ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಒಳ್ಳೇದಾಗಲಿ ಅಂತ ಕಮೆಂಟ್ ಮಾಡ್ಯಾರ ಒಬ್ಬರು ಸಿಸ್ಟರು. ಇಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟರ ಮಟ್ಟಿಗೆ ವಿಡಿಯೋ ನೋಡ್ತಾರೆ, ಎಷ್ಟರ ಮಟ್ಟಿಗೆ ವಿಡಿಯೋ ನೋಡಲ್ಲ ಅನ್ನೋದು ಪಕ್ಕ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ನಿಮ್ಗೆ ಕೂಡ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡಿದೆ. ನನಗೆ ಕೂಡ ಎಲ್ಲ ಮನೆ ನಾಳೆಗೆ ಆಯ್ತಾರಲ್ಲ ಮನೆ ಹಾಸಿಗೆ ಎಲ್ಲ ಮಾಡ್ಕೋಬೇಕ್ರಿ. ಆದ್ರೆ ನಾವು ಒಂದು ಕಡೆ ಹೊಂಟೀನಿ, ಮಂತ್ರಾಲಯಕ್ಕೆ ಹೋಗ್ತೀನೋ ಶ್ರೀಶೈಲಕ್ಕೆ ಹೋಗ್ತೀನೋ ಯಾವ ದೇವ್ರಿಗೆ ಒಟ್ಟು ದೇವ್ರಿಗೆ ಹೊಂಟೀನಿ ಸ್ನೇಹಿತರೆ. ಯಾವ ದೇವ್ರಿಗೆ ಹೋಗ್ತೀನಿ ಅನ್ನೋದು ನಿಮಗೆ ಗೆಸ್ ಮಾಡಿ ನೋಡೋಣ. ನಾನು ಹೊಂಟೀನಿ ರೀ, ಖುಷಿ ಆಗತ್ತೈತೆ. ನಾನು ಹೋಗ್ಬೇಡದ ಅಂತ ಬಿಟ್ಟಿದ್ದೆ ಮಂತ್ರಾಲಯಕ್ಕೆ. ಇವಾಗ ಶ್ರಾವಣಿ ಸಾಲಿ ಸೂಟಿ ಕೊಟ್ಟಿದ್ದು ಹೋಗ್ಬೇಕು ಮಂತ್ರಾಲಯಕ್ಕೆ ಅಂತ ಪ್ಲ್ಯಾನಿಂಗ್ ಇತ್ತು. ಇನ್ನು ಅಚಾನಕ್ಕಾಗಿ ಹೊಂಟೀನಿ ಸ್ನೇಹಿತರೆ. ಯಾವ ದೇವ್ರಿಗೆ ಹೊಂಟೀನಿ ಅಂತ ಕಮೆಂಟ್ ಮಾಡಿ. 5 ದೇವ್ರ ಹೆಸರು ಹೇಳ್ತೀನಿ. 1 ಶ್ರೀಶೈಲ, 1 ಮಂತ್ರಾಲಯ, 1 ದತ್ತರಿಗೆ ಭಾಗಮ್ಮ, 1 ದಾನಮ್ಮ ನೋಡಿಲ್ರಿ, ದತ್ತರಿಗೆ ಭಾಗಮ್ಮ ನೋಡಿಲ್ಲ. ಮತ್ತು ಇನ್ನೊಂದು ಯಾವ ದೇವ್ರ ಹೆಸರು ಹೇಳ್ಬೇಕಂದ್ರೆ ನಮ್ಮ ಮನೆ ದೇವ್ರ ಹೆಸರು ಕೋಣಕ ಸಿದ್ದೇಶ್ವರ. 5 ದೇವ್ರ ಒಳಗೆ ಯಾವ ದೇವ್ರಿಗೆ ಹೋಗ್ತೀನಿ ಅಂತ ನೀವು ಗೆಸ್ ಮಾಡಿ ನೋಡೋಣ ಸ್ನೇಹಿತರೆ. ಇವೆಲ್ಲ ಮಡಿ ಚಿಡಾಕತ್ತಿದ್ದೀನಿ ರೀ ನಾನು ಕೂಡ. ಹಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ಲು ಶ್ರಾವಣಿ, ನೋಡಿದ್ದಿಲ್ಲ. ಶ್ರಾವಣ ಮಲ್ಕೊಂಡ ನೋಡಿ. ಈ ಟೈಮೂ 5 ಗಂಟೆ ಬಂತು. ಉಕ್ಸ್ ಹಾಕೋದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಸ್ನೇಹಿತರೆ. ಹೊಲಿಯೋದು ಅಷ್ಟೇ ಆಗುತ್ತೆ, ಉಕ್ಸ್ ಹಾಕೋದು ಅಷ್ಟೇ ಆಗುತ್ತೆ ನೋಡಿ. ಇನ್ನು ಅವರು ಉಕ್ಸ್ ಹಾಕಿ ಉಸು ನೀಟಾಗಿ ಮಾಡಿ ಚಿಟ್ಟಿವಿ ಅಂದ್ರೆ ಅವ್ರು ಬಂದು ಕಸ್ಟಮರ್ ಬಂದು ರೊಕ್ಕ ಕೊಟ್ಟು ಓದ್ಬಿಡ್ತಾರೆ ಸ್ನೇಹಿತರೆ. ಅದಕ್ಕೆ ಅಂತ ಉಕ್ಸ್ ಹಾಕೋದು ಕುಂತಿದ್ದೆ. ನೋಡೋಣ್ರಿ ಎಷ್ಟು ಯಾರು ಕರೆಕ್ಟಾಗಿ ಆನ್ಸರ್ ಕೊಡ್ತೀರಿ ಗೊತ್ತಾಗುತ್ತೆ ಸ್ನೇಹಿತರೆ. ತುಂಬಾ ಖುಷಿಯಾಗೈತೆ. ಆದ್ರೆ ಈಗ ಖುಷಿಯಾಗಿದ್ದು ಅಷ್ಟಾಗೈತೆ ರೀ. ಇನ್ನು ನಮ್ಮ ಮನೆ ಕ್ಲೀನ್ ಮಾಡೋದು, ಅಷ್ಟು ಬಾಂಡೆ ತಿಕ್ಕೋಬೇಕು, ಸಿಲ್ಪು ಮತ್ತು ಮಾಡೆಲ್ಲ ಕ್ಲೀನ್ ಮಾಡಬೇಕು. ಅವಾಗೆ ಮೊನ್ನೆ ಪೇಪರ್ ಹಾಕೀನಿ ಕ್ಲೀನ್ ಮಾಡ್ಕೊಂಡು ಅವೆಲ್ಲ ಕ್ಲೀನ್ ಮಾಡಬೇಕು ಅಂತೀನಿ. ಪೇಪರ್ ಒಂದು ಆಳಿ ತಂದಿಲ್ಲ, ಮುದ್ದೆ ಒಳಗೆ ಒಂದೊಂದು ತರಬೇಕು ಸ್ನೇಹಿತರೆ. ಬರ್ರಿ ಮತ್ತು ನಾನು ಬಟ್ಟೆ ಬಾಂಡೆ ಮಾಡಬೇಕು. ಟೈಮಿಂಗ್ ಹೆಂಗೆ ಹೋಗುತ್ತೆ ಹೆಂಗೆಲ್ಲ ಗೊತ್ತೇ ಆಗಲ್ಲ ನೋಡಿ. ಎಷ್ಟು ಕೆಲಸ ಮಾಡಿದ್ರು ಸಾಲಲ್ಲ ಸ್ನೇಹಿತರೆ. ನೋಡಿರಿ ಟೈಮು 8:15 ಆಗೈತೆ ಸ್ನೇಹಿತರೆ. ಶ್ರಾವಣಿಗೆ ಕೂಡ ಅಂಗಡಿ ಹೇಳ ಹಾಕಿ ಊಟ. ಶ್ರಾವಣ ಊಟ ಆಯ್ತಾ? ಶ್ರಾವಣಂದು ಊಟ ಆಗೈತ್ರಿ. ಶ್ರಾವಣಿದು ನಂದು ಊಟ ಇಲ್ಲ. ಹಾಂ ಮಜ್ಜಿಗೆ ಮಾಡಿ ಮಾಡ, ಮಜ್ಜಿಗೆ ಮಾಡಿ ಮಾಡ, ಬೆನ್ನಿ ತೆಗೆದು ತೆಗಿ. ಈ ಬೆನ್ನಿ ತಗೊಳ್ ಕುಂದ್ರಪ್ಪ, ಸ್ವಲ್ಪ ಕುರ್ಚಿಯಾಗ ಕೊಡಿಯಪ್ಪ ನನಗೆ. ಪೇಪರ್ ಆಳ್ಬೇಕಾಗೈತೆ ರೀ ಸದ್ದ. ಇಷ್ಟು ಬಾಂಡೆ ಇವನ್ನ ತಿಕ್ಕೀನಿ ರೀ ಮಧ್ಯಾಹ್ನದಾಗ. ನಾವು ಉಕ್ಸ್ ಸಾಕಾಗಿ ವಿಡಿಯೋ ಕಂಟಿನ್ಯೂ ಬಂದ್ ಮಾಡಿದ್ದು, ಇವಾಗ ಕಂಟಿನ್ಯೂ ಮಾಡಿ ನೋಡಿ. ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ, ಎಮ್ಮೆ ಹಾಲು ಸ್ನೇಹಿತರೆ. ಅವನ್ನ ಕಾಸಿ ಶ್ರಾವಣ ಮುಂಜಾನೆ ರೊಟ್ಟಿದ್ದು ಹಾಲು ರೊಟ್ಟಿ ಬೆಲ್ಲ ಹಾಕ್ಕೊಂಡು ಉಂಡ. ಇನ್ನು ಶ್ರಾವಣಿಗೆ ನನಗೆ ಏನಾರ ಮಾಡ್ಕೋಬೇಕ್ರಿ ಒಂದಿಷ್ಟು. ಆಲ್ಮೋಸ್ಟು ಇವೆಲ್ಲ ಸಿಲ್ಪು ಭಾಳ ದಿನ ಆತರ ತಿಕ್ಕ್ರಿ, ಧೂಳು ಹಾಕತ್ತೈತೆ ಸ್ನೇಹಿತರೆ. ಅದಕ್ಕೆ ಈಗ ಹಸನಾದ್ರೆ ಹಸನ ಹೋಗ್ತಾರೆ, ದೇವ್ರ ಗದ್ದಲ್ದಾಗ ಹಸನಾದ್ರೆ ಹಸನ ಹೋಗ್ತು ಸ್ನೇಹಿತರೆ. ಇಲ್ಲಿಕ ಮಾಡೋಕ್ಕಾಗಲ್ಲ. ಜಿಡಿ ಹೊಡಿಬೇಕಂತ ಜಿಡಿ ಹೊಡೆದೆಲ್ಲ ತಗೊಂತೀನಿ. ಇಷ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮ್ಯಾಗೇನು ಆಲ್ಮೋಸ್ಟ್ ಸಾಮಾನಿಲ್ಲ, ಬಟ್ಟೆನೂ ಒಗೆದು ಹಾಕೀನಿ ಸ್ನೇಹಿತರೆ. ಬರ್ರಿ ಇಷ್ಟು ಬಾಂಡೆ ಇದರ ಪುಟ್ಟ ತುಂಬಿ ಸಿಲ್ಪ್ ತಿಕ್ಕಿ ಬೇಕಾದ್ರೆ ಮೆಷಿನಾಗೆ ಬಾಂಡೆ ತಿಕ್ತೀನಿ. ಇವೆಲ್ಲ ಮಾಡುಗೋ ಒರೆಸ್ಕೊಂಡು ಪೇಪರ್ ಹಾಳಿ ಹಾಕ್ಬೇಕಂತೆ ಪೇಪರ್ ತರ್ಸಕ್ಕೆ ಹೋಗೀನಿ ರೀ. ಪೇಪರ್ ಹಾಳಿ ಮೊನ್ನೆ ಹಾಕಿದ್ದೆ. ಇವೆಲ್ಲ ಹೆಂಗಾಗೈತೆ ನೋಡಿ ಎಣ್ಣೆ. ಇದು ಎಣ್ಣೆ ಜಮೀನು ಇದು ಯಾವ್ದು ರೀ
ಜಮೀನು ಸ್ನೇಹಿತರೆ, ಜಮೀನು ತೆಗೆದೆಲ್ಲ ಹಾಕಿ ಇಟ್ಟಿನಿ ರೀ ಅಲ್ಲೇ. ಇದು ಒಂದು ಸಾಬೂನು ಡಬ್ಬಿ ಬೇರೆ ಬಂದಿತ್ತು ನೋಡಿ ತೊಳೆದು ಒಂದಿಟ್ಟು. ಇದು ಇವ್ಯಾಡ್ ಮಾಡ ಉಸು ಕ್ಲೀನ್ ಮಾಡ್ಕೊಂಡು ಜೀಡಿ ಹೊಡ್ಕೊ ಇಟ್ಟನೆ. ಮುಂಜಾನೆ ಕಸ ಹುಡುಗಿ ಮನೆ ತೊಳ್ಕೊಳೋದು, ಹಾಸ್ಕೊಂಡೋದು, ಉಸು ಬಾಂಡೆ ತಿಕ್ಕೋದು ಕೆಲಸ ಇರಾನ್ ಐತ್ರಿ. ನಾಳೆಗೆ ಮಾಡಲೇಬೇಕು ರೀ. ಅಲ್ಲಿ ಮ್ಯಾಗಿನ ಮ್ಯಾಗ ಬಿದ್ದಾವು, ತಳಗೆ ಬಿದ್ದಾವು. ನಮ್ಮ ಶ್ರವ ಅಲ್ಲಿ ಮಜ್ಜಿಗೆ ಮಾಡೋದು, ಇಲ್ಲಿ ಮಜ್ಜಿಗೆ ಮಾಡೋದು ಹೆಂಗೆ ವಿಷಯ ನೋಡಿ. ಅದೇನು ಕರೆಂಟ್ ಇಲ್ಲ ಬಿಡ್ರಿ. ಅಲ್ಲಿ ಆಡ್ತಾನ ಮುಕ್ಕೋಗಪ್ಪ, ಮುಕ್ಕೋರ. ಹ್ಞೂ ಹಾಂ 5ಕ್ಕೆ ಮುಕ್ಕು ಅಂದ್ರೆ ಒಳ್ಳೆ ರಾತ್ರಿ ಮುಕ್ಕೊಳ್ಳೋಣ ಈಗ. ಹಾಂ ಆಮೇಲೆ ಮುಕ್ಕೋತ್ಯಾ? ನಾ ಜಿಡಿ ಹೊಡಿತೀನಿ, ದಗದ ಮಾಡಾಕ ಜೀವ ತಿನ್ಬೇಡಪ್ಪ. ಕಸ ಚೆಲ್ಲೋದು ನೀ ಬ್ಯಾಡ ಅಲ್ಲ, ನಾವೆಲ್ಲ ಮುಂಜಾನೆ ಚೆಲ್ತೀವಿ, ಈಗ ಚೆಲ್ಲೋದು ಬ್ಯಾಡ. ನೀನು ಸುಮ್ಮಿದ್ರೆ ಸಾಕು ಮರೆ. ನೀ ಚಂದ ಮಾತಾಡಕ್ಕೆ ಬರಲ್ಲನ ಆತ. ಬಾಯ್. ಸ್ನೇಹಿತರೆ, ಮತ್ತೆ ಬಾಂಡೆ ತೆಗೆದು ಹೊರಗಿಟ್ಟೀನಿ. ನನ್ನ ಮಗಳು ಭಾಳ ಶನ್ಯಾಕದ. ನಾಳೆಗೆ ನಮ್ಮ ಊರಾಗ ಉರ್ಸಂತ್ರಿ. ದೇವ್ರು ಉರ್ಸ್ ಮಾಡ್ತಾರೆ ವರ್ಷಕ್ಕೊಮ್ಮೆ. ನಾನು ನಿನ್ನ ಡಂಗರ ಹೊಡೆದಾರ ಗೊತ್ತಿಲ್ಲ. ಇಷ್ಟು ಬಾಂಡೆ ತೆಗಬೇಕು. ಟೈಮ್ 9 ಹಾಕಿ ಬಂದೆ ಸ್ನೇಹಿತರೆ. ಇಟ್ಟಾಗತ್ತೆ ಅಲ್ರಿ. ಪೇಪರ್ ಆಳು ಮಾತ್ರ ಸಿಗಲಿ. ನಾಳೆ ಸಿಕ್ಕು ಅಂದ್ರೆ ತರಬೇಕ್ರಿ. ಸಿಲ್ಕ್ ತಿಕ್ಕಬೇಕು. ಇದೆಲ್ಲ ಕ್ಲೀನಾಗೈತೆ. ಗೋಧಿ ಏನಪ್ಪ ನೀ ಸುಮ್ಮಿರು. ಆಮೇಲೆ ಕಿಟಕಿ ಸುಮ್ಮಿದ್ ಬಿಡಿ. ನೀವೊಬ್ಬ ಟೆನ್ಷನ್ ಮಾಡಬೇಡ. ನೀ ಅಲ್ಲಿಂದ ಬಿದ್ರು, ನೀವೊಬ್ಬ ಅಲ್ಲಿಂದ ಬಿದ್ದು ಏನಾರ ಮಾಡ್ಕೋಬೇಕಂದ ಮಾಡ್ಕೋತೀನಿ ನೋಡಿ. ಅವೆಲ್ಲ ಸಾಮಾನು ತಗೋ ಜಿಡಿ ಹೊಡ್ಯಾಕದ್ದೆ. ಎಲ್ಲಿಂದ ಬಂದೋ ನೋಡಿ. ಇದಿಗೋಳು ಬಟ್ಟೆ ತಗೊಲ್ಲ ಬಿಡಲ್ಲ ಕಿತ್ತಾಡಿಸಿ ಹೋದ್ರು. ಇಕ್ಕಿ ನೋಡಿ ಸ್ನೇಹಿತರೆ. ಏನಿವು ಎದಕ್ಕೆ ಇವು ಮಾದ್ಲಿ ಆಗುತ್ತಂತ. ಹೋಗು ಬಿಸಂಬೋಗು, ಬಿಸಂಬೋಗು. ನಾನು ಹಾಕಿ ಕೊಡ್ತೀನಿ ತಡಿಯವ ಅಂದೆ. ಅವ ಬಟ್ಟೆ ಗಿರಿಯಾಕೆ ಬಂದವಲ್ರಿ. ಮಾದ್ಲಿ ಮಾಡಕ್ಕೆ ಇದ್ರಾಗ ಅಕ್ಕಿ ಜೋಳ ಇದು ಕುಶ ಸ್ನೇಹಿತರೆ. ಅವು ಹಸ್ಮಳ್ಳಾರ ಜೋಳ ತೊಗೊಂಡಾಳ್ರಿ. ಇದು ಕಲ್ಲಿಬಾಳಿ ಕುಶ ಮಾದ್ಲಿಗೆ ಈ ಥರ ಕುಶ ಹೊಡಿ ಚಲೋ ಅಕ್ಕಿ ಕೇಳ್ರಿ. ಮತ್ತು ನಾನು ಏನು ಕೇಳಿರಿ ಫ್ರಿಜ್ನಾಗ ತೆಗೆದು ಹಾಕೊಂಡ್ಬಿಟ್ಟಾಳ. ತೋರಿಸ್ಬೇಕ್ರಿ. ಏನರ ಮಾಡ್ಬೇಕಿಲ್ಲ ಸ್ನೇಹಿತರೆ. ಮಕ್ಳು ಹಿಂಗೆ ಮಾಡ್ತಾವೆ. ಯಾವಾಗ ಒಂದು ಟೆನ್ಷನ್ ಬರ್ತಾವೆ ನೋಡಿ. ನಾವು ಏನೋ ಮಾಡ್ಬೇಕಂತೀವಿ ಅವನು ಏನೋ ಮಾಡಿಬಿಡ್ತಾವೆ ಸ್ನೇಹಿತರೆ. ಸಾಕು ಅನ್ನೋ ಮಾಡಿಬಿಡ್ತಾರೆ ಇವರು. ಮುಂಜಾನೆ ಪೇಪರ್ ಆಳಿ ತಂದ್ರೆ ಮಾಡೋ ಕ್ಲೀನ್ ಮಾಡ್ಕೊತೀನಿ. ಇವಾಗ ಅಷ್ಟು ಜಿಡಿ ಹೊಡ್ಕೊಂಡು ಇವೆಲ್ಲ ಮಾಡೋ ವರ್ಷಕೊತೀನಿ ರೀ. ಧೂಳು ಹೆಂಗೆ ಕೂತ ನೋಡಿ. ಇದಿಟ್ಟು ಮ್ಯಾಗಿಂದು ಜಿಡಿ ಹೊಡ್ಕೋಬೇಕು. ಬಾ ಹೋಗಿ ಅವ್ನು ಮರದಾಗ ಹಾಕಿ ಒಂದು ಸೇರು ಗೋಧಿ ಹಾಕ್ಕೊಂಡು ಮತ್ತೆ ಹೆಂಗೆ ಕುಟ್ಸ್ಕೊಂಡು ಹೋಗು. ಗೋಧಿ ಹಸಿ ಮಾಡಿದ ನೋಡು. ಮಾಡ್ಲಿ ಆಗುತ್ತೆ ಅನ್ನೋದು. ಚಳಿ ಮತ್ತು ಅವಿಸು ಶಾನೆ ಮಗಳದಿ ಹೋಗ್ಯವ. ನಿಮ್ಮ ಸಲ ಸಾಕಾಗೈತಿ. ಹೇಳಿ ಕೇಳಲ್ಲ, ತಡೆಯಲ್ಲ. ಸಾಕು ಮಾಡ್ತಾರೆ ಸ್ನೇಹಿತರೆ. ನೋಡಿ ಬಟ್ಟೆ ಬಂದು ಕಿತ್ತಾಡಿದು ಹೋದು. ಸುಮ್ಮನೆ ತೊಗೊಳೋಣ ಬಿಡೋಣ. ಒಂದೊಂದು ಇಷ್ಟು ಜೀವ ತಿಂತಾರೆ ನೋಡಿ. ಬಟ್ಟೆ ವ್ಯಾಪಾರ ಮಾಡೋದು ಚಲೋ. ಅಷ್ಟೊಂದು ಬೆಸ್ಟ್ ಅಲ್ಲ ಸ್ನೇಹಿತರೆ. ಇದು ಟೆನ್ಷನ್ ನೋಡಿ, ಭಾಳ ಟೆನ್ಷನ್ ಇದು. ಏನು ಮಾಡೋದು. ಇಷ್ಟು ತಿಕ್ಕಿದ ಬಾಂಡೆ ಹೊರಗಿಟ್ಟಿನಿ. ಬರ್ರಿ ಈಗ 9 ಆಗೈತಿ. ಮತ್ತು ಟೈಮ್ ಆಗುತ್ತೆ. ಅದನ್ನು ಬೀಸ ಬಂದ್ಬಿಡು. ಅವಿಸು ಜೋಳ ಹಸ್ ಮಾಡಿ ಕೊಡ್ತೀನಿ. ಬೀಸ ಬಂದ್ಬಿಟ್ಟು ತಾಳಿಪಟ ಮಾಡಕ್ಕೆ ಬರ್ತಾರೆ. ಅವನ್ನೇ ಹಾಯ್ಕೊತ ಕುಂದಿರ್ತೀವಿ. ಗೋಧಿ ಹಾಕೋ ಒಂದು ಸೇರು. ಗೋಧಿ ಹಾಕೋ 1 ಕಪ್ಪು ಬ್ಯಾಳಿ 1 ಕಪ್ಪು. ಮತ್ತು ಗೋಧಿ ಹೊಡಿಲ್ಲ ನೀನು. ಬರೀ ಇವೆಲ್ಲ ಮಾಡ್ಕೊ ವರ್ಷಗೊಂದು ಮತ್ತೆ ಸಿಗ್ತೀವಿ ಸ್ನೇಹಿತರೆ. ನಿಮ್ಗೆ ಮಲ್ಲ ಶೆನೆಕ್ ಆಗಬಾರ್ದು ಆಯವ್ವ. ಅವನು ಒಂದು ಎದ್ರಾಗಾರ ಹಾಕ್ಕೊಂಡು ಹೋಗು. ಕೂಡಿಸ್ತಾನೆ ಬಿಡು. ಬೇಡ ಹೋಗಿ ಗಿರ್ನಿ ಬೀಸ್ತಾ ಅಂತ ಅಮ್ಮ. ಜಲ್ದಿ ಬಾ. ಫ್ರಿಜ್ ಮುಚ್ಚವ. ಗಾಳಿ ಹೋಗ್ಬಾರ್ದಂತ ಅತ್ತಿ ಮುಚ್ಚು. ಹೋಗದಾನಲ್ಲೇ ಮತ್ತೆ ನೆಲಕ್ಕೆ ಹಾಕಿರಂತೀನಿ. ಇಷ್ಟು ಜೀವ ತಿಂತಾವ್ರಿ ಮಕ್ಕಳು. ಅಲ್ಲೇ ಇಡೋರು ಆಟಿ ಮ್ಯಾಗ ಇಡೋಣ. ಅವನೊಂದು ಹಾಳ್ಯಾಗಾರ ಎದ್ರಾಗಾರ ಹಾಕೋದು ಹಸಿ ಮಾಡ್ಕೊಡ್ತೀನಿ ತಡಿ. ಹಾಕಿ ಕೊಡ್ತೀನಿ ಹೋಗಕತ್ರಿ. ಅದನ್ನ ಇಟ್ಟು ಬಿಸಂತೇಮ್ಮ ತಾಳಿಪಟ ಮಾಡ್ತಾರಂತೇವೆ. ಸುಮ್ಮನೆ ಚಲ್ಲೋದು ಯಾಕೆ ನೋಡಿ ಸ್ನೇಹಿತರೆ. ಇಷ್ಟು ಎಲ್ಲ ಮಾಡ್ಗಳು ತೊಳ್ಕೊಂಡು ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನಾಗೈತೆ ನೋಡಿ. ಈಗ ರೀ ಕಾಣ್ತಿರ್ಬೇಕು. ಇದನ್ನು ಮಾಡ ಎಲ್ಲ ಒರೆಸ್ಕೊಂಡೆ. ಧೂಳು ಹೊಡ್ಯಾಕತ್ತವ್ರಿ ಮಾಡುಗಳು. ಹಿಂಗಾಗಿ ಎಲ್ಲ ಒರೆಸ್ಕೊಂಡು ಉಳ್ಳಾಗಡ್ಡಿ ಸ್ವಚ್ಛ ಮಾಡಿ ಅದನ್ನು ತಿಕ್ಕಾಕಿಟ್ಟು ಸ್ನೇಹಿತರೆ. ಈಗ ಟೈಮ್ 10 ಗಂಟೆ ಹಾಕಿ ಉಸು ತಿಕ್ಕಿ ಮಲ್ಕೋಬೇಕು. 12 ಗಂಟೆ ಆಗ ಸ್ನೇಹಿತರೆ. ಇನ್ನು ಇವ್ರು ಎದ್ದಾರೆ ನೋಡಿ. ಇದನ್ನು ಕೂಡ ಒಳಗೆಲ್ಲ ಕ್ಲೀನಾಗೈತೆ ನೋಡಿ. ಇಷ್ಟು ಇಟ್ಟು ನೋಡಿ ಬಾಂಡೆಗಳು. ನಾಳೆಗೆ ಇಷ್ಟು ಡಬ್ಬಿಗಳು ತಿಕ್ಬೇಕು ರೀ. ಒಂದು ಸಟ್ ಮಾಡೀನಿ. ನಾಳೆ ಪೇಪರ್ ಬರ್ನ ಎಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕು. ಒಂದೇ ದಿನಕ್ಕೆ ಎಲ್ಲ ಆಗಂದ್ರೆ ಆಗಲ್ಲ ಸ್ನೇಹಿತರೆ. ಅದು ಗೋಧಿಟ್ಟನು ಒಂದ್ರಾಗ ಹಾಕಿಟ್ಟೆ.
ಮತ್ತೊಬ್ಬರು ಬಟ್ಟೆ ಗಿರಾಕ್ ಬಂದಿದ್ರು. ಸುಮ್ಮನೆ ಏನಾರು ಕೆಲಸ ಇದ್ದ ಮುದ್ದಾಮ್ ಬಂದು ಕಿತ್ತಾಡ್ಸ್ತಾರೆ ನೋಡಿ ಸ್ನೇಹಿತರೆ. ಎಲ್ಲ ಎಷ್ಟು ಕ್ಲೀನ್ ಆಗೈತೆ ನೋಡಿ. ಸಾಮಾನೆಲ್ಲ ಸಾಬೂನು ಬಾಕ್ಸ್ ಇಟ್ಟೀನಿ. ನಾನು ಒಂದು ಸಾಮಾನುಗಳೆಲ್ಲ ಕುಕ್ಕರ್ಗಳು ದೊಡ್ಡ ಕುಕ್ಕರ್ ಐತೆ ಸ್ನೇಹಿತರೆ. ಸಾಮಾನುಗಳು ಕಟ್ಟಿಟ್ಟೀನಿ. ಎಲ್ಲ ಧೂಳ ಹೊಡ್ಕೊಂಡು ನೋಡಿ. ಎಲ್ಲ ಒಟ್ಟು ಧೂಳ ಹೊಡೆದಿದ್ದು ನಾಳೆ ಹಿಡಿದ ಬರುತ್ತಾ ನೋಡಿ. ಸಪೋರ್ಟ್ ಮಾಡಿ. ಎಲ್ಲ ಕ್ಲೀನ್ ಆಗೈತೆ ನೋಡಿ. ತಳಗೆಲ್ಲ ಇಷ್ಟೆಲ್ಲ ಗಲೀಜು ಬಿದ್ದೈತಿ. ನಾಳೆ ಮುಂಜಾನೆ ಯಾವಾಗ ಆಗ್ತಿತ್ತು ಸ್ನೇಹಿತರೆ, ಬರೀ ಮನೆ ತೊಳೆದ್ರಾಗ ರಗಡಾಗತ್ತೆ ರೀ ಮುಂಜಾನೆ. ಅದಕ್ಕಂತ ಈಗ ಮಾಡ್ಕೊಂಬಿಟ್ಟು ನೋಡಿ. ನಾಳೆಗೆ ನಮ್ಮ ಊರಾಗ ಉರುಸು ಐತ್ರಿ, ಯಮನೂರಪ್ಪನ ಉರುಸು. ಗೊತ್ತಿದ್ದಿಲ್ಲ ಸ್ನೇಹಿತರೆ. ನೋಡೋಣ್ರಿ, ಅಕ್ಕ ಬರ್ತಾಳೆ ಏನು ಮಾಡ್ತಾಳೆ. ಗ್ಯಾಸ್ ಕಟ್ಟಿ ನಾಳೆ ಎಲ್ಲ ಗ್ಯಾಸ್ ಕಟ್ಟಿ ತಳಗೊಮ್ಮೆ ಮಾಡುವುದೈತ್ರಿ. ಇದೊಂದು ನೀರಿಟ್ಟಿದ್ದು ಮಾಡುವುದೈತ್ರಿ. ಉಟ್ಟು ಹಸರು ಮಾಡ್ಕೊತೀನಿ. ಶ್ರಾವಣ ಬಕೆಟ್ ನೀರು ಚೆಲ್ಲಿ ಉಷ್ಟು ಇದನ್ನು ತುಂಬ ಒಂದು ಹಳೆ ತುಂಬಿಡು. ಬೇಡ ಹೊಲಸು ಭಾಳ ಐತಿ. ಬೇಡ ಇಡಲ್ಲ, ಬೇಕಿಡು. ಕಸ ಬಿಡ್ಬೇಡ, ಊಸು ಒಂದು ಹಳೆ ತುಂಬಿಡು ನೋಡಿ. ಶ್ರಾವಣಿಗೆ ಹೋಗಿ ಮುಕ್ಕೊಂಬಿಟ್ಟೈತೆ ನೋಡಿ. ಅಲ್ಲಿ ನಿದ್ದೆ ಬಂದೈತಿ ರೀ. ಮುಕ್ಕೋತಿ ಏನು ಐದು ತಂಬ ಅದನ್ನೊಂದು ತಿಕ್ತೀನಿ ತಮ್ಮ. ನಾನು ಟೈಮ್ ತೋರಿಸ್ತೀನಿ ರೀ ನಿನಗೆ. ಕದ ಹಾಕ್ಕೊಂಬರ್ಬಾ ಶ್ರಾವಣಿ. ಟೈಮು 9:10 ಹಾಕಿ ಬಂದೈತೆ ರೀ. ನಾಳೆ ಮುಂಜಾನೆಲ್ಲ ಹೊರಗಿನೆಲ್ಲ ಕ್ಲೀನ್ ಆಗಬೇಕು. ಅವ್ನು ಕೊಟ್ಟು ಕೇರ್ ಕುರ್ಚಿ ಎತ್ತಿಡು. ಅವು ಅಲ್ಲಿ ಬಾಕಿಟ್ಟು ಇಟ್ಟಿಡು. ಹಾಂ, ನೀನು ನಿದ್ದೆ ಬಂದಿದ್ದೇನು ರೀ? ನೀನು ನಿದ್ದೆ ಬರತ್ತಿಲ್ಲ, ಮುಕ್ಕ ಹೋಗು. ಇದು ಮುಂಜಾನೆಲ್ಲ ಕಸ ಹೊಡ್ತೀನಿ ಹೋಗು. ಮಾಡುವ ಎಲ್ಲ ಹಸಿರಾಗಿ ನೋಡಿ. ಖುಷಿ ಆಗತ್ತೆ ಸ್ನೇಹಿತರೆ. ಮನೆ ಕ್ಲೀನ್ ಮಾಡಿ ಹೆಣ್ಮಕ್ಳಿಗೆ ಅದೇ ಅಲ್ರಿ. ಬರ್ರಿ ಮತ್ತೆ ಬಾಂಡೆ ಸಿಕ್ಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಟೈಮ್ ಏಟಾಗೈತೆ ಅಂತ ತೋರಿಸ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಲಿಪ್ಟಿಕ್ ಹಚ್ಕೊಂಡು ನೋಡಗಳಿ. ಲಿಪ್ಟಿಕ್ ಹಚ್ಕೊಂದಿಲ್ಲ ತೋರಿಸಿಲ್ಲ. ಲೇಳೈತೆ ಲಿಪ್ಟಿಕ್ ಹೇಳೈತು ಅಲ್ಲಿ ಬಿದ್ದೈತ್ರಿ. ತೊಗೊಂಡು ಅಂದ್ರೆ ಟುತ್ ಬಳದು ಒಂದು ಹಳೆ ತುಂಬ ಅಷ್ಟು ಕಸ ಮೇಲೆ ಇಟ್ಬಿಡು. ಚೆಲ್ಲಕ್ಕೆ ಹೋಗ್ಬೇಡ. ಟೈಮ್ ಭಾಳ ಆಗೈತಿ. ಈಗ ಸಣ್ಣ ಕದ ಹಾಕ್ಕೊಂಬಂದ್ಯಾ ನೋಡಿ. ನೀವು ಮುಕ್ಕೋಣಕತ್ತೀರಿ ನೋಡಿರಿ. ಮುಕ್ಕೊಂಬ ನೋಡಿ. ಮತ್ತು ಬೆಳಗಿನ ಶಿನೆಗೆ ತಿಕ್ತೀವಿ ಸ್ನೇಹಿತರೆ. ಇಷ್ಟು ಹಿಂಗೆ ಹೊರಗಿಟ್ಟು ಮುಕ್ಕೋತ ನೋಡಿ ಸ್ನೇಹಿತರೆ. ಏನು ಮಾಡೋದು, ಶ್ರಾವಣಿ ಮಲ್ಕೊಳಕತ್ತ ಸ್ನೇಹಿತರೆ. ಹಿಂಗಾಗಿ ನಾಳೆ ವಿಡಿಯೋದಾಗ ಕಂಟಿನ್ಯೂ ಬರುತ್ತೆ ನೋಡಿ. ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಿಂದೆ ಯಾರೂ ಬರಲ್ಲ ಸ್ನೇಹಿತರೆ. ಅಂದಿನೂ ಬರಲ್ಲ, ಏನೂ ಬರಲ್ಲ. ಸುತ್ತ ಕಾಂಪೌಂಡ್ ಐತೆ ಬೀರಪ್ಪನ ಗುಡಿದು. ಅಲ್ಲೊಮ್ಮಕ್ಕೆ ಬ್ಯಾಳ ಉಳಾಗಿದ್ದು ಅವಸು ಹಾಕಿಟ್ಟೀನಿ, ತೊಗೋಬೇಕ್ರಿ. ಇವೆಲ್ಲ ಸಿಲ್ಪು. ಇದೊಂದು ಉಳ್ಳಾಗಡ್ಡಿ ತಿಕ್ಕಿಡ್ಬೇಕತ್ ಮಣ್ಣೆ. ಅದು ಆಗಂಗೆ ಕಾಣಲ್ಲ. ಈ ಬಟ್ಟೆ ಸಂಜೆ ಮುಂದೆ ಓದಾಕಿಲ್ಲ ಒಣಗಿಲ್ರಿ. ದೇವ್ರ ಅರಿವಿನೂ ಎಲ್ಲ ಎಡ್ಡು ಓದಾಕಿ ನೋಡಿ. ಒಂದು ದೇವ್ರ ಮನೆ ಕಸ ಹುಡುಗೋದು, ಒಂದು ಜಗಲಿ ಒರೆಸೋದು ಸ್ನೇಹಿತರೆ. ಬರ್ರಿ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಡಿ ಹಾಸಿಗೆ ನಡಿ ಬರ್ತೀನಿ. ಬಂದು ಇಷ್ಟು ಎತ್ತಿಟ್ಟು